ಇನಾಮಿರಾಪುರ, ಕೊಂಪ್ಲಿಕೊಪ್ಪ, ರಾಮಾಪುರ ಹೀಗೆ 16 ಗ್ರಾಮಗಳ ದಿನದ ಬೇಡಿಕೆಯ ಮೇರೆಗೆ 2010ರಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಒಂದು ಪ್ರೌಢಶಾಲೆ ಬೇರೆಯಲ್ಲಿ ಅಂತೇಳಿ ನಾವು ಒಂದು 5-6 ಗ್ರಾಮದವರು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿ 2015ರಲ್ಲಿ ಮುಖ್ಯ ಕಾರ್ಯದರ್ಶಿ DC ಅವರಿಗೆ ಈ ಜಾಗಕ್ಕೆ ಈ ಗ್ರಾಮಗಳಿಗೆ ಅನುಕೂಲ ಆಗುವಂತಹ ಒಂದು ಜಾಗೆಯನ್ನು ಮಂಜೂರು ಮಾಡಿರಿ ಅಂತೇಳಿ ಕೂಡ ಮನವಿ ಸಲ್ಲಿಸ್ತಾರೆ. ಆ ಮನವಿ ಸ್ವೀಕರಿಸಿದ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಅಂದರೆ 26/12/2015ರಂದು 3 ಎಕರೆ ಜಾಗೆಯನ್ನು ಕರಡಿಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಡಿಕೇರಿ ಹದ್ದಿನಲ್ಲಿ 3 ಎಕರೆ ಜಾಗೆಯನ್ನು ಮಂಜೂರು ಮಾಡ್ತಾರೆ. ಅಂದರೆ ಇವತ್ತಿಗೆ ಈ ಜಾಗೆ ಮಂಜೂರಾಗಿ 3 ವರ್ಷ ಆಯಿತು. DC ಅವರು ಆ ಜಾಗೆಯನ್ನು ಮಂಜೂರು ಮಾಡುವ ಕಾಲಕ್ಕೆ ಕೆಲವು ಷರತ್ತುಗಳನ್ನು ವಿಧಿಸ್ತಾರೆ. ಏನು ಷರತ್ತುಗಳು? 2 ತಿಂಗಳಲ್ಲಿ ಆ ಜಾಗೆಯನ್ನು ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯವರಾಗಲಿ ತಹಸೀಲ್ದಾರಾಗಲಿ ಎಕ್ವೈರ್ ಮಾಡ್ಕೋಬೇಕು. 2 ತಿಂಗಳದೊಳಗಾಗಿ ಆ ಜಾಗೆಗೆ ತಂತಿ ಬೇಲಿ ಹಾಕಬೇಕು ಅಥವಾ ಕಂಪೌಂಡನ್ನು ಕಟ್ಟಬೇಕು. ಅದರ ಜೊತೆಗೆ 2 ವರ್ಷದ ಒಳಗಾಗಿ ಪ್ರೌಢಶಾಲೆಯ ಕಟ್ಟಡ ನಿರ್ಮಾಣ ಪೂರ್ತಿಯಾಗಬೇಕನ್ನುವಂಥದ್ದು DC ಅವರು ಷರತ್ತನ್ನು ವಿಧಿಸಿ ತಹಸೀಲ್ದಾರರಿಗೆ ಲೆಟರ್ ಫಾರ್ವರ್ಡ್ ಮಾಡ್ತಾರೆ. ಬಟ್ 10 ವರ್ಷ ಆದರೂ ಕೂಡ ಇವತ್ತಿನವರೆಗೂ ಹುಬ್ಬಳ್ಳಿ ತಾಲೂಕಿನ ತಹಸೀಲ್ದಾರರಾಗಲಿ ಅಥವಾ ಭೂಮಾಪಕರಾಗಲಿ ಯಾರೊಬ್ಬರೂ ಕೂಡ ಆ ಜಾಗೆಯನ್ನು ಭೂಮಾಪನೆ ಮಾಡಿಲ್ಲ ಮತ್ತು ಇವತ್ತಿನವರೆಗೂ ಪ್ರೌಢಶಾಲೆ ಕಟ್ಟಡ ನಿರ್ಮಾಣ ಆಗಿಲ್ಲ. ಅಲ್ಲಿಯ 5-6 ಗ್ರಾಮದ ವಿದ್ಯಾರ್ಥಿನಿಯರು ಪ್ರತಿ ವರ್ಷ 10ರಿಂದ 20 ವಿದ್ಯಾರ್ಥಿನಿಯರು ಶಾಲೆಯಿಂದ ಡ್ರಾಪ್ಔಟ್ ಆಗ್ತಾ ಇದ್ದಾರೆ. ಅಲ್ಲೇ ಹತ್ತಿರದಲ್ಲಿ ಶಾಲೆ ಇದ್ದರೆ ಎಲ್ಲ ಮಕ್ಕಳ ಭವಿಷ್ಯಕ್ಕೆ ಒಂದು ಅನುಕೂಲ ಆಗ್ತದೆ. 10 ವರ್ಷಗಟ್ಟಲೆ ವಿಳಂಬ ಯಾಕೆ ಅನ್ನುವಂಥದ್ದು ನಮ್ಮದು. ಈ ವಿಳಂಬವನ್ನು ಪ್ರಶ್ನಿಸಿ ನಾವು ಅನೇಕ ಸಾರಿ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಲಾಗಿ ಯಾರೊಬ್ಬರು ಸಮರ್ಪಕವಾಗಿ ಉತ್ತರ ಕೊಡಲಿಕ್ಕೆ ತಯಾರಿಲ್ಲ. ಹಾಗಾಗಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಆದೇಶವನ್ನು ಯಾಕೆ ತಮ್ಮ ಕೆಳಗಿನ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ ಅಂತೇಳಿ ಕೇಳಿ ಅವರಿಗೆ ಒಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೆ. MS ಗರಗ್. ನಾವು ಕರಡಿಕೊಪ್ಪ, ಕುರುಡಿಕೇರಿ ಮತ್ತು ಇನಾಮಿರಾಪುರ, ಕಂಪ್ಲಿಕೊಪ್ಪ ಗ್ರಾಮಗಳಿಂದ ಬಂದಿದ್ದೀವಿ. ಹುಬ್ಬಳ್ಳಿ ತಾಲೂಕು, ಧಾರವಾಡ ಜಿಲ್ಲೆ. ನಮ್ಮ ಗ್ರಾಮಕ್ಕೆ ಹೈಸ್ಕೂಲ್ ಮಂಜೂರಾಗಿ ಸುಮಾರು 11 ವರ್ಷಗಳ ಕಳೆದವು. ಈ ಅಧಿಕಾರಿಗಳು ಒಬ್ಬರು ಬಂದು ಹೋಗ್ತಾನೆ ಇದ್ದಾರೆ, ಆದರೆ ಯಾರೂ ಅದರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಏನು ಮಂಜೂರಾಗಿರೋದು ಅಮೌಂಟು ಸರ್ಕಾರಕ್ಕೆ ಪ್ರತಿ ವರ್ಷವೂ ಹೋಗ್ತಾ ಇದೆ. ನಮ್ಮೂರಿಗೆ ಎಲ್ಲ ಪ್ರತಿಯೊಬ್ಬ ಮಕ್ಕಳಿಗೂ 4 ಗ್ರಾಮಕ್ಕೂ ಹೈಸ್ಕೂಲಿಂದ ತೊಂದರೆ ಇದೆ. ಬೇರೆ ಪರಳ್ಳಿಗೆ ಹೋಗ್ಬೇಕಾದ್ರೆ ಬಸ್ಸಿನ ತೊಂದರೆ ಇದೆ. ಮಳೆಯಿಂದ ಮಕ್ಕಳು ತೊಂದರೆ ಅನುಭವಿಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಹೊರಗೆ ಕಳ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇವತ್ತಿನ ದುಷ್ಪರಿಣಾಮಗಳು ನೋಡ್ತಾ ಇದ್ದಾರೆ ನೀವೆಲ್ಲ. ನಮಗೇನಾಗ್ತಾ ಇದೆ, ಇವಾಗ ಕಳೆದ 11 ವರ್ಷದಿಂದ ಸರ್ಕಾರಿ ಏನು ಕಂದಾಯ ಇಲಾಖೆಯಿಂದ ಗ್ರ್ಯಾಂಟ್ ಆಗಿರೋ ಜಮೀನು ಬಗ್ಗೆ ನಮ್ಮ ಹೋರಾಟ ನಡೀತಾ ಇದೆ. ಈ 3 ಎಕರೆ ನಮ್ಮ ಪ್ರೌಢಶಾಲೆಗೆ ಸರ್ವೆ ನಂಬರ್ 180ರಲ್ಲಿ ನಮಗೆ 51 ಎಕರೆ ಜಮೀನಿದ್ದು, ಅದರ ಪೈಕಿ ನಮಗೆ 3 ಎಕರೆ ಗ್ರ್ಯಾಂಟ್ ಆಗಿದೆ 11 ವರ್ಷದ ಹಿಂದೆ. ಅಲ್ಲಿರುವಂಥ ಕೆಲವೊಂದು ಕುಟುಂಬ ವರ್ಗದವರು ಬಲಿಷ್ಠವಾಗಿ ಅದನ್ನು ವಶದಲ್ಲಿ ಇಟ್ಕೊಂಡಿದ್ದಾರೆ. ಯಾವ ಅಧಿಕಾರಿ ಕೂಡ, ಸರ್ಕಾರಿ ಅಧಿಕಾರಿಗಳು ತಮ್ಮ ಕಾನೂನುಬದ್ಧ ಕ್ರಮ ತಗೊಂಡು ಈ ನಮ್ಮ ಹೈಸ್ಕೂಲ್ಗೆ ಜಾಗವನ್ನು ಮಂಜೂರು ಮಾಡಲು ವಿಳಂಬ ಧೋರಣೆ ತೋರಿಸ್ತಾ ಇದ್ದಾರೆ. ಕೆಲವೊಬ್ಬ ಪ್ರಬಲ ವ್ಯಕ್ತಿಗಳ ಹಿಂದಾಗಿರ್ಬೋದು ಅಥವಾ ಉದ್ದೇಶಪೂರ್ವಕವಾಗಿರೋ ನಾವು ಅದನ್ನು ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ನಮ್ಮ ಅಭಿವೃದ್ಧಿ ಕೆಲಸಕ್ಕೆ ಯಾಕೆ ತೊಂದರೆ ಮಾಡ್ತಾ ಇರೋದು ನಮ್ಮ ಕ್ವಶನ್ ಆಗಿದೆ. ಅದನ್ನು ದಯವಿಟ್ಟು ಮಾಡಿಕೊಡೋಕ್ಕೋಸ್ಕರ ಈಗ ಕಳೆದ 45 ದಿನದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಯಾರೊಬ್ಬರು ಸ್ಪಂದಿಸ್ತಾ ಇಲ್ಲ. ತಹಸೀಲ್ದಾರ್ ಆಗಿರ್ಬೋದು, ADLR ಆಗಿರ್ಬೋದು, ಮತ್ತು AE ಆಗಿರ್ಬೋದು, ಗ್ರಾಮ ಪಂಚಾಯತಿ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, ಯಾರು ಒಬ್ಬರೇ ಇದ್ರ ಬಗ್ಗೆ ಯಾವುದೂ ಕ್ರಮ ತಗೋತಾ ಇಲ್ಲ. ಎಲ್ಲೂವರೆಗೂ ನಾವು ಇದನ್ನು ಬಿಟ್ಕೊಡೋದಿಲ್ಲ, ಅಲ್ಲಿವರೆಗೂ ಇಲ್ಲೇ ಧರಣಿ ಕೊಡುವಂಥ ವಿಚಾರ ಮಾಡ್ಕೊಂಡು ಇವತ್ತು ಬಂದಿದ್ದೀವಿ. ಈ ಹಿಂದೆ ಕಳೆದ ಒಂದು 15 ದಿನದಿಂದ DC ಮೇಡಮ್ ಅವ್ರ ಗಮನಕ್ಕೂ ತಂದಿದ್ದೀವಿ. ಆಮೇಲೆ ಮಾಡ್ತಾರೆ ಅಂತ ಹೇಳಿದರು. ಒಂದೇ ಒಂದು ಫೋನ್ ಕರೆ ಕೂಡ ಇಲ್ಲ ಯಾವ ಅಧಿಕಾರಿಗಳದು. ಅಳತಿ ಮಾಡ್ತೀವಿ, ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬರೀ ಭರವಸೆ, ರಾಜಕೀಯ ವ್ಯಕ್ತಿಗಳಿಂದ ಭರವಸೆ ನೀಡ್ತಾ ಇದ್ದಾರೆ. ಎಲ್ಲಿವರೆಗೂ ನಮಗೆ ಈ ಕೆಲಸ ಮಾಡಿಕೊಡೋದಿಲ್ವೋ ಅಲ್ಲಿವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನು ಇವಾಗ ಹೇಳ್ತೇವೆ, ವ್ಯಕ್ತಪಡಿಸ್ತೇವೆ. ನಮ್ಮ ಹೆಸರು ದೇವರಾಜ್ ಕೋಟೆಣ್ಣವ್ರು ಅಂತೇಳಿ, ಕರಡಿಕೊಪ್ಪದ ನಿವಾಸಿಗಳು ನಾವು. ಈ ಹೋರಾಟ ಎದುರು ಸಲುವಾಗಿ ಅಂದ್ರೆ ಒಂದು 20 ವರ್ಷದಿಂದ ಹೈಸ್ಕೂಲಾಗಿ ಕುರುಡಿಕೆರೆ ಕನ್ನಡ ಶಾಲೆ ಒಳಗೆ ಹೈಸ್ಕೂಲ್ ನಡೆಸ್ತಾರೆ. ಕುರುಡಿಕೆರೆ ಹೈಸ್ಕೂಲ್ ಏನಂದ್ರೆ ನಮ್ಮ ಸುದೈವ ಧಾರವಾಡ ಜಿಲ್ಲೆ ಒಳಗೆ ಪ್ರಥಮ ಹೈಸ್ಕೂಲ್ ಅಂತ ಆಯ್ಕೆ ಆಗಿದೆ. ಅಂಥ ಹೈಸ್ಕೂಲಿಗೆ ಜಾಗ ಇಲ್ಲ. ಯಾಕೆ ಅದಕ್ಕೆ ಜಾಗ ಕೊರತೆ ಆಗೈತೆ ಅಂದರೆ ಕನ್ನಡ ಶಾಲೆ ಕಲಿಸ್ತಾರೆ. ಮತ್ತು ಕನ್ನಡ ಶಾಲೆ ಮಕ್ಕಳು ಎಲ್ಲಿ ಹೋಗ್ಬೇಕು? ಅದಕ್ಕೆ ಒಳ್ಳೆಯ ಉತ್ತಮ ಶಿಕ್ಷಕರದಾರ, ಗುರುಗಳದಾರ, ಗುರುಮಾತೆಯರದಾರ. 7 ಹುಡುಗರು ರಾಷ್ಟ್ರ ಮಟ್ಟ ವಿಜ್ಞಾನಿಗಳನ್ನು ತಯಾರಾದರು. ಅಷ್ಟು ಆದಾಗ್ಯೂ ಕೂಡ ಅವಕ್ಕೊಂದು ಕುಂದ್ರಾಕ್ಕೆ ಜಗನ ಈ ಹಿಂದೊಮ್ಮೆ ಈಶ್ವರ ದೇವಸ್ಥಾನದಾಗ ಇಲ್ಲಿ. ಯಾಕಂದ್ರೆ ಒಬ್ಬ ತಹಸೀಲ್ದಾರ್ ಅಂದ್ರೆ ಆ ಗ್ರಾಮದ ನಿರ್ವಹಣಾ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ ತಂದು ಅವ್ರಿಗೊಂದು 3 ಎಕರೆ ಜಮೀನು
ಯಾರ್ಯಾರೋ ಏನೇನೋ ಎಲ್ಲೆಲ್ಲೋ ಸುಳ್ಳ ಪಳ ಹುಡ್ಕಾಡ್ಕೊಂಬಂದ್ರೆ ಯಾರು ಸರ್ಟಿಫಿಕೇಟ್ ತೊಗೊಂಬಂದ್ರೆ 10 ಎಕರೆ ಗಟ್ಟೆ ಜಮೀನು ಮಾಡ್ತಾರೆ. ಕನ್ನಡ ಈಗ ನೋಡ್ರಿ ಕೆಲಸ ಅಂತಾರೆ ಮಕ್ಕಳನ್ನ ಹೆಂಗೆ ಕಲ್ಸೋದು. 5 ಹಳ್ಳಿಗೆ ಯಾಕೆ ಒತ್ತು ಕೊಡ್ತಾರಂದ್ರೆ ಎಕಡೆಯಿಂದ ಬಂದರೂ ಬಸ್ಸಿನ ಸೌಕರ್ಯ ಐತಿ ಹೆಣ್ಣು ಮಕ್ಕಳಿಗೆ. ಯಾಕಂದರೆ ಹೆಣ್ಮಕ್ಳಿಗೆ ಆಗ್ತಕ್ಕಂಥ ದೌರ್ಜನ್ಯವನ್ನು ನೋಡಿರಿ ನೀವು. ಇವತ್ತು ಸಿಟಿ ಲೆಕ್ಕಕ್ಕೆ ಕಲಿಸೋ ಬದಲಿ ಕ್ರೋಢೀಕರಿ ಅಂದ್ರೆ ಸೆಂಟ್ರಲ್ ಪ್ಲೇಸ್ ಇದೆ ಮತ್ತು ಈ ಜಗಾನು ಮುಂಜಾನೆಯಾಗಿ ಎಷ್ಟೋ ದಿವಸ ಇದೆ. ಅದಕ್ಕೆ ದಯವಿಟ್ಟು ಎಲ್ಲರಲ್ಲಿ ನಾವು ಕೇಳ್ಕೊಳ್ಳಿಷ್ಟ ಹೈಸ್ಕೂಲು ಐತಿ, ಅದಕ್ಕೊಂದು ಜಾಗ ಕೊಡ್ಬೇಕು. ಅದಕ್ಕೆ 9-10 ಲಕ್ಷ ಗಟ್ಟೆ ಮುಂಜಾನೆಯಾಗಿ 76 ಲಕ್ಷ ಒಂದು ಸಲ 3.5 ಕೋಟಿ 4.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಹಾಕಕ್ಕೆ ಅವ್ರು ಕಟ್ಟೋರು ಬರ್ತಾರೆ, ಜಾಗ ಇಲ್ಲ. ಅದಕ್ಕೆ ದಯಮಾಡಿ ಈ ವರ್ಷ ಹೈಸ್ಕೂಲ್ ಸೂಚಿ ಆಗೋದೊಳಗೆ ಅವನ ಕಟ್ಟಡ ನಿರ್ಮಾಣ ಆಗ್ಬೇಕಂತ ಎಲ್ಲರಿಗೂ ಒಂದು ಆಸೆ. ಇಲ್ಲ ಇನ್ನೂ ಸಾವಿರಾರು ಮಾಡ್ಕೊಂಡು ರೆಡಿ ಮಾಡೋ ಎಲ್ಲ ಕೊಬ್ಬಳ್ಳಿ ಅಂತೇಳಿ ಕಂಪ್ಲೀಟ್.